2028 ಮೇ 28ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಈಗಲೂ ಅವರೇ, ಅಲ್ಲಿಯವರೆಗೂ ಕೂಡ ಅವರೇ ಅಂತ ಹೇಳ್ತಾ ಇದ್ದಾರೆ. ಈ ಮಾಡ್ತಾ ಹೇಳ್ತಾ ಇರುವಂಥದ್ದು ಯಾರಂತಂದರೆ, ಆರ್ಥಿಕ ಸಲಹೆಗಾರರು ಬರೆದಂಥ ಒಂದು ಪತ್ರದಲ್ಲಿ ಈ ಸೀಕ್ರೆಟ್ ರಿವೀಲ್ ಆಗಿದೆ ಸಿದ್ದರಾಮಯ್ಯ ಪರವಾಗಿ. ಸಿದ್ದರಾಮಯ್ಯ ಅವರು 5 ವರ್ಷವನ್ನು ಪೂರ್ಣಗೊಳಿಸ್ತಾರೆ ಮುಖ್ಯಮಂತ್ರಿ ಆಗಿ. ಅದೆಲ್ಲಿವರೆಗೂ 2028 ಮತ್ತು ಮೇ 28ನೇ ತಾರೀಕುವರೆಗೂ ಕೂಡ ಅವರೇ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಮುನ್ನಡೆಸ್ತಾರೆ. ಇದು ಈ ವಿಚಾರ ಏನಿದೆ, ಒಂದು ಸೀಕ್ರೆಟ್ ಆಗಿರುವಂಥ ಒಂದು ಪತ್ರದಲ್ಲಿತ್ತಲ್ಲ, ಅದು ರಿವೀಲ್ ಆಗಿದೆ. ಆರ್ಥಿಕ ಸಲಹೆಗಾರರು ಬರೆದಿದ್ದಾರೆ ಈ ಒಂದು ವಿಚಾರವನ್ನು. ದೇವರಾಜು ಅರಸು ಅವರ ಒಂದು ದಾಖಲೆಯನ್ನು ಮುರಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಜ್ಯದ ದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದ್ದಾರೆ ಸಿದ್ದು. ಈಗ 2ನೇ ಬಾರಿ ಸಿಎಂ ಕುರ್ಚಿಯೇರಿ ರಾಜ್ಯವನ್ನು ಮುನ್ನಡೆಸ್ತಾ ಇರುವಂಥ ಸಿದ್ದರಾಮಯ್ಯ ಅವರು ಏನಿದ್ದಾರೆ, ಸಿದ್ದುಗೆ ನಾಯಕತ್ವದ ಬದಲಾವಣೆಯ ವಿಚಾರ ದೊಡ್ಡ ತಲೆಬಿಸಿಯನ್ನು ತಂದಿತ್ತು. ಆಗಾಗ ಗರ್ಭ ಆಗ್ತಾ ಇದ್ರು ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗೆ. ಪವರ್ ಶೇರಿಂಗ್ ಒಪ್ಪಂದದ ಮಾತು ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ಸಿಎಂ ಕುರ್ಚಿ ಕಾದಾಟ ಏನಿದೆ, ಅದರ ಕಿಚ್ಚು ಬೂದಿ ಮುಚ್ಚಿದ ಕೆಂಡದಂತೆ ಈಗಲೂ ಕೂಡ ಹಾಗೆ ಇದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಏನಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಹೇಳಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಂದರೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಪತ್ರದಲ್ಲಿ, ಅವರೇ ಮುಂದಿನ 2.5 ವರ್ಷ, ಅಂದರೆ ಟೋಟಲ್ ಆಗಿ 5 ವರ್ಷ ಅವರೇ ಸಿಎಂ ಆಗಿರ್ತಾರೆ ಅಂತ ಆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು, ಪ್ರಸ್ತಾಪವನ್ನು ಮಾಡಿದ್ದಾರೆ. 2028 ಮೇ 28ರವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ, ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಪತ್ರದಲ್ಲಿ ಈ ರೀತಿ ರಾಯರೆಡ್ಡಿ ಬರೆದಿದ್ದು ಈಗ ಹೊಸ ಚರ್ಚೆಗೆ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯ ಸಾಧನೆಯನ್ನು ಹೊಗಳಿ ಬರೆದಿದ್ದಂಥ ಪತ್ರದಲ್ಲಿ ಈ ವಿಚಾರ ಉಲ್ಲೇಖ ಆಗಿಬಿಟ್ಟಿದೆ. ಹೌದು, ರಾಯರೆಡ್ಡಿ ಏನಿದ್ದಾರೆ ಸಿಎಂ ಆರ್ಥಿಕ ಸಲಹೆಗಾರರು, ಅವರು ಒಂದು ಪತ್ರ ಬರೆದಿದ್ದಾರೆ. ಅದರಲ್ಲಿ ಪೂರ್ಣಾವಧಿಯ ಸಿಎಂ ಅಂತ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಮೆನ್ಷನ್ ಮಾಡುವ ಅಗತ್ಯ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಪತ್ರದಲ್ಲಿ ಏನು ಈ ಒಂದು ಮಾತಿದೆ, ಇದೇ ಮಾತು ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಯಲ್ಲಿದೆ. ಈ ಚರ್ಚೆ ಇರುವಾಗಲೇ ರಾಯರೆಡ್ಡಿ ಅವರು ಬರೆದಿರುವಂತಹ ಈ ಪತ್ರ, ಆ ಪತ್ರದಲ್ಲಿರುವಂತಹ ಆ ಒಂದು ಮಾತು ರಾಜಕೀಯವಾಗಿ ಬೇರೆ ರೀತಿ ಅರ್ಥ. ಅಂದರೆ ರಾಯರೆಡ್ಡಿ ಅವರಿಗೆ ಮೊದಲೇ ಗೊತ್ತಿತ್ತಾ? ಯಾರಾದರೂ ಹೇಳಿದಾರಾ? ಹೈಕಮಾಂಡ್ ಹೇಳಿದೆಯಾ? ಇಲ್ಲ ಸಿದ್ದರಾಮಯ್ಯ ಹೇಳಿದ್ದಾರಾ? ಅಥವಾ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಕೆಲವೊಂದು ಒಳ ಒಪ್ಪಂದಗಳು, ನಿರ್ಧಾರಗಳು ರಾಯರೆಡ್ಡಿ ಅವರಿಗೆ ಗೊತ್ತಾಗಿದೆಯಾ? ಅದಕ್ಕಾಗಿ ಅವರು ಆ ಪತ್ರದಲ್ಲಿ ಈ ರೀತಿಯಾಗಿ ಉಲ್ಲೇಖವನ್ನು ಮಾಡಿದ್ದಾರಾ ಎನ್ನುವಂತಹ ಚರ್ಚೆ ಕೂಡ ಕೇಳಿ ಬರ್ತಾ ಇದೆ. ಪೂರ್ಣಾವಧಿಯ ಸಿಎಂ ಎಲ್ಲಿಯವರೆಗೂ 2028 ಮೇ 28ರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗೇ ಇರ್ತಾರೆ. ಆ ನಂತರ ಬೇಕಾದರೆ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೋಡ್ಕೊಳ್ಳೋಣ ಅನ್ನೋಂಥ ರೀತಿಯಲ್ಲಿ ಬರೆದಂತೆ ಈ ಪತ್ರ ಇದೆ. ಮೇ 28ರವರೆಗೂ ಕೂಡ ಇರ್ತಾರೆ. ಮುಂದೆ ಬರುವಂತಹ ಎಲೆಕ್ಷನ್ ಏನಿದೆ ಅಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ರಾಯರೆಡ್ಡಿ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಇವರೊಂದು ಹೇಳಿಕೆ ಕೊಟ್ಟಿದ್ರು, ಅದು ಕೂಡ ಚರ್ಚೆ ಆಗುತ್ತೆ. ಈಗ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತಹ ಈ ಒಂದು ವಾಕ್ಯ, ಈ ಒಂದು ಪದ ಏನಿದೆ, ಇದು ಕೂಡ ಈಗ ರಾಜಕೀಯ ತಿರುವನ್ನು ಪಡಿತಾ ಇದೆ. ಹಾಗಾದರೆ ರಾಯರೆಡ್ಡಿಯವರೇ ನಿರ್ಧಾರ ಮಾಡಿಬಿಟ್ಟಿದ್ದಾರಾ ಅಥವಾ ಹೈಕಮಾಂಡ್ನಿಂದ ಸೂಚನೆ ಬಂದಿರುವಂಥದ್ದು ಇವ್ರಿಗೆ ಗೊತ್ತಾಗಿದೆಯಾ ಇವರೇ ಇರ್ತಾರೆ ಅಂತ? ನವೆಂಬರ್ನಲ್ಲಿ ಬದಲಾವಣೆ ಆಗಿಲ್ಲ, ಇಲ್ಲಿವರೆಗೂ ಕೂಡ ಹಾಗೇ ಇದ್ದಾರೆ, ಅಂದರೆ ಅವರೇ ಇರ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಅಂತ ಹೇಳಿ ಅದನ್ನು ಹೋಲಿಕೆ ಆಗೋ ರೀತಿಯಲ್ಲಿ ಪತ್ರವನ್ನು ಬರೆದು ಉಲ್ಲೇಖ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.